ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಪಂಕಜನೇತ್ರ ಪರಮ ಪವಿತ್ರ ಪಂಕಜನೇತ್ರ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಮಂದರಗಿ ಮುದ್ದು ಮುಖದ ಮಗುವೆ ನಿನಗೆ ಮುದ್ದು ಬರುವೆನು ಬಾರೋ ನಿದ್ದಯವೇಕೆ ನಿನಗೆ ನಾನು ಬಂದಿದ್ದೆನು ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಮಂದರಗಿರಿ ಎತ್ತಿದ ಆನಂದ ಮೂರ್ತಿಯೇ ಬಾರೋ ಮಂದರಗಿರಿ ಎತ್ತಿದ ಆನಂದ ಮೂರ್ತಿಯೇ ಬಾರೋ ನಂದನ ಕಂದ ಗೋವಿಂದ ಮುಕುಂದ ಇಂದಿರರಮಣನೆ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಕಮನಯ್ಯ ಕರುಣಾಲು ಶ್ಯಾಮಲ ವರ್ಣನೆ ಬಾರೋ ಕಮಲಯ್ಯ ಶ್ರೀ ಪುರಂದರ ವಿಠಲನ ಸ್ವಾಮಿ ರಾಯನೇ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಭಕ್ತ ಪೋಷಕ ಶ್ರೀ ಪುರಂದರ ವಿಠಲನ ಭಕ್ತ ಪೋಷಕ ಶ್ರೀ ಪುರಂದರ ವಿಠಲನ ಸ್ವಾಮಿ ರಾಯನೇ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ಮಿತ್ರರೇ ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಗ್ರಾಮದ ರಾಮಮೂರ್ತಿ ನಾಯ್ಡುರವರೇ ಹಾಗೂ ಬಾಬುರವರೇ ಹಾಗೂ ಕಿಟ್ಟಣ್ಣವರೇ ಹಾಗೂ ಬಹುಜನ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪ್ಪಮಡುಗು ಶಂಕರ್ರವರೇ, ಪಾಯಸ್ನಹಳ್ಳಿ ಜನಾರ್ದನ್ ರವರೇ, ನಾಗಭೂಷಣ್ ರವರೇ, ಶ್ರೀನಿವಾಸರವರೇ ಹಾಗೂ ಈ ಗ್ರಾಮದ ನನ್ನ ಶಿಷ್ಯನಾಗಿರ್ತಕ್ಕಂತಹ ವೆಂಕಟರಾಮ್ರವರೇ, ಏನಿವತ್ತು ಹಾಗೂ ಅಂಗನವಾಡಿ ಶಾಲೆಯ ಶಿಕ್ಷಕಿ ಮೇಡಮ್ ರವರೇ, ಹೆಸರು ಕಲ್ಕೊಳ್ಳಿಕ್ಕಾಗ್ಲಿಲ್ಲ, ಏನು ಇಲ್ಲಿ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಮಕ್ಕಳೇ ಹಾಗೂ ಗ್ರಾಮದ ಹೆಣ್ಣು ಮಕ್ಕಳೇ, ಇವತ್ತು ಸಾವಿತ್ರಿ ಬಾಪುಲೆ ಮೇಡಮ್ ರವರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಬಹಳಷ್ಟಿದೆ. ನಮ್ಮ ಬ್ರದರ್ಸ್ ಹೇಳಿದಾಗೆ ಇವತ್ತು ನಾವೇನಾದ್ರೂ ಈ ದೇಶದಲ್ಲಿ ನಾವು ವಿದ್ಯಾಭ್ಯಾಸ, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ಬಹಳಷ್ಟು ಮಟ್ಟಿಗೆ ಒಂದು ಶಿಖರದ ಎತ್ತರದಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ರೂವಾರಿಗಳು ಸಾವಿತ್ರಿ ಬಾಪುಲೆ ಮೇಡಮ್ ಅವರು. ಇದನ್ನ ನಾವು ಪ್ರತಿಯೊಬ್ಬರೂ ಹೆಣ್ಮಕ್ಳು ಹೇಳ್ಕೊಬೇಕು. ಅಂದಿನ ಕಾಲ ಅಂತಂದ್ರೆ 1831ರಲ್ಲಿ ಮಹಾರಾಷ್ಟ್ರದ ನಾಯಕ ಗ್ರಾಮ ಅಂತೇಳಿ ಆ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಪಾಟೀಲರ ಮಗಳು ಸಾವಿತ್ರಿ ಬಾಪುಲೆ. ಪಾಟೀಲ ವಂಶಸ್ಥರು, ಪಾಟೀಲ ಗ್ರಾಮದ ಪಾಟೀಲರವರ ಮಗಳು, ಏಕೈಕ ಮಗಳು ಸಾವಿತ್ರಿ ಬಾಪುಲೆ. ಅವರು 8 ವರ್ಷ ಆಗಿರ್ತದೆ. 8 ವರ್ಷದ ಹೆಣ್ಣು ಮಗುನ 13 ವರ್ಷದ ಜ್ಯೋತಿ ಬಾಪುಲೆರವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. 8 ವರ್ಷದ ಹೆಣ್ಣು ಮಗು, 13 ವರ್ಷದ ಜ್ಯೋತಿ ಬಾಪುಲೆ. ಅವರು ಗೋವಿಂದರಾವ್ ಎಂಬವರ ಮಗ ಜ್ಯೋತಿ ಬಾಪುಲೆ. 13 ವರ್ಷದ ಗಂಡು ಮಗು, ಇವರು 8 ವರ್ಷದ ಹೆಣ್ಣು ಮಗು. ಇವರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಈ ಅಮ್ಮ ಅನಕ್ಷರಸ್ಥಳಾಗಿರ್ತಾಳೆ. ಜ್ಯೋತಿ ಬಾಪುಲೆರವರಿಗೆ ಆ ಒಂದು ಇದು ಕಾನ್ಸೆಪ್ಟ್ ಏನು ಅಂತಂದ್ರೆ ಇವರನ್ನ ಅಕ್ಷರಸ್ಥರನ್ನಾಗಿ ಮಾಡಬೇಕು ಅನ್ನೋದು. ಮೊದಲಿಗೆ ಇವರನ್ನ ಅಕ್ಷರಸ್ಥರನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ತನ್ನ ಜೊತೆ ಓಡಾಡಿ ವಿದ್ಯಾಭ್ಯಾಸ ಕೊಟ್ಟು 1848ರಲ್ಲಿ ಶಿಕ್ಷಕಿ ಸ್ಥಾನಕ್ಕೆ ಈ ಅಮ್ಮ ಬರ್ತಾರೆ. 1848ರಲ್ಲಿ ಶಿಕ್ಷಕಿ ಒಂದು ಅವರದೇ ಗ್ರಾಮದಲ್ಲಿ ಅವರ ಮನೆಯನ್ನೇ ಶಾಲೆಯನ್ನಾಗಿ ಪರಿವರ್ತಿಸಿ ಅದೇ ಗ್ರಾಮದಲ್ಲಿ ಒಂದು ಶಿಕ್ಷಣವನ್ನ ಪ್ರಾರಂಭ ಮಾಡತಕ್ಕಂಥ ಏಕೈಕ ಶಿಕ್ಷಕಿ ಸಾವಿತ್ರಿ ಬಾಪುಲೆರವರು. ಅಂದಿನ ಕಾಲಘಟ್ಟದಲ್ಲಿ ನಾವು ಇದ್ದಂತ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಏನು
ಒಂದು ಮನುಸ್ಮೃತಿ ಧರ್ಮ ಏನಿತ್ತು, ಬ್ರಾಹ್ಮಣ ಧರ್ಮ, ಆ ಧರ್ಮ ಶಿಕ್ಷಣವನ್ನ ಹೆಣ್ಣು ಮಕ್ಕಳಿಗೆ ಕೊಡಬಾರದು ಅಂತೇಳಿ ವಿರೋಧ ಇರ್ತದೆ. ವಿರೋಧ ಇದ್ದಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿ ಕೊಳ್ಳೇಬೇಕು ಅಂತೇಳಿ ಜ್ಯೋತಿ ಬಾಪುಲೆರವರು ಪಣ ತೊಡ್ತಾರೆ. ಪಣ ತೊಟ್ಟು ಆಯಮ್ಮನನ್ನ ಶಾಲೆಗೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮನಸ್ಥಿತಿಗಳು, ಆಗ ಆಯಮ್ಮನಿಗೆ ಸಗಣಿ ನೀರು ಹರಿಸ್ತಕ್ಕಂಥದ್ದು, ಮೊಟ್ಟೆಯಿಂದ ಹೊಡಿತಕ್ಕಂಥದ್ದು, ಶಾಲೆಗೆ ವಿದ್ಯಾಭ್ಯಾಸ ಕೊಡಕ್ ಹೋಗ್ಬಾರ್ದು ಅಂತೇಳಿ ಅಡ್ಡಿಪಡಿಸ್ತಕ್ಕಂಥದ್ದು ಆಗಿನ ವ್ಯವಸ್ಥೆ ಆಗಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ಅಮ್ಮಗೆ ಜ್ಯೋತಿ ಬಾಪುಲೆರವರು ಹೇಳ್ತಾರೆ, ನೀನು ಎಷ್ಟೇ ಕೊಳಚೆ ನೀರು ನಿನ್ನ ಮೇಲೆ ಬಿದ್ರೇನು ಸಹ ಇನ್ನೊಂದು ಸೀರೆಯನ್ನ ನಿನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ನೀನು ಹೋಗ್ಬೇಕು. ಹೋಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಸೀರೆಯನ್ನ ಬಿಚ್ಚಿ ಒಳಗಡೆ ಇಟ್ಟು ಈ ಸೀರೆಯನ್ನು ಉಟ್ಕೊಂಡು ನೀನು ಶಿಕ್ಷಣ ಕೊಡ್ಬೇಕು. ಮತ್ತೆ ನೀನು ಶಿಕ್ಷಣ ಕೊಟ್ಟು ಮನೆಗೆ ವಾಪಸ್ ಬರುವಾಗ ಆ ಸೀರೆಯನ್ನ ಉಟ್ಕೊಂಡು, ಆ ಕೊಳಚೆ ನೀರು ಎರಚಿರ್ತಕ್ಕಂಥ ಸೀರೆಯನ್ನು ಉಟ್ಕೊಂಡು ನೀನು ಮನೆಗೆ ಬರ್ಬೇಕು ಅಂತೇಳಿ ಆಗಿನ ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ. ಅಂತ ಒಂದು ಕಷ್ಟಗಳನ್ನ ಪಟ್ಟು ಎಷ್ಟೇ ಕಷ್ಟವಾದ್ರೇನು ನಾನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ತೀರ್ತೀನಿ ಅಂತೇಳಿ ಒಂದು ಪಣ ತೊಟ್ಟು ಹೆಣ್ಣು ಮಕ್ಕಳನ್ನ ಒಂದು ಇವತ್ತಿನ ಒಂದು ಲೆಕ್ಕಾಚಾರದಲ್ಲಿ ನಾವು ಲೆಕ್ಕ ಮಾಡ್ಕೊಂಡಾಗ ಹೆಣ್ಣು ಮಕ್ಕಳನ್ನ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಮುಖ್ಯ ಪಾತ್ರರಾಗಿರ್ತಕ್ಕಂಥ ಒಂದು ಸಾವಿತ್ರಿ ಜ್ಯೋತಿ ಬಾಪುಲೆರವರನ್ನ ನಾವು ಅವರಿಬ್ಬರನ್ನು ನೆನೆಬೇಕಾಗ್ತದೆ. ಅವರಿಬ್ಬರಿಗೂ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತಾ, ಈ ಒಂದು ಪುಟ್ಟ ಗ್ರಾಮಕ್ಕೆ ಬಂದು ಇಂಥ ಒಂದು ಮಹನೀಯರ ವಿಚಾರಧಾರೆಗಳನ್ನ ತಮ್ಮ ಮುಖಾಂತರ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಿತ್ರ ಹಾಗೂ ಈ ಗ್ರಾಮದ ಹಿರಿಯರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಂಗನವಾಡಿ ಮೇಡಮ್ ಅವರು ಹಾಗೂ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ತಂಡಕ್ಕೆ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.